ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬೊಗ್ಗವರಪು. ಸುಪ್ರೀಂ ಕೋರ್ಟ್ ಬಿಜೆಪಿಯ ಅತಿ ದೊಡ್ಡ ಅಸ್ತ್ರ, ಮುಸ್ಲಿಮರ ವಿರುದ್ಧ ಬಳಸಲಾಗ್ತಿದ್ದಂತಹ ಅತಿ ದೊಡ್ಡ ಅಸ್ತ್ರವನ್ನು ಕಸ್ಕೊಂಡಿದೆ. ಆ ಮೂಲಕ ವಿಶೇಷವಾಗಿ ಆದಿತ್ಯನಾಥ್ ಮತ್ತು ನರೇಂದ್ರ ಮೋದಿ ಅವರಿಗೆ ಶಾಕ್ ಕೊಟ್ಟಿದೆ. ಬಿಜೆಪಿಯ ಅತಿ ದೊಡ್ಡ ಅಂಗಡಿ ಬಂದ್ ಮಾಡಿದೆ, ಬುಲ್ಡೋಸರ್ ಅಂಗಡಿಯನ್ನು ಬಂದ್ ಮಾಡಿದೆ. ಸ್ವಲ್ಪ ನೆಪ ಸಿಕ್ಕರೆ ಸಾಕು, ಒಂದು FIR ಅಲ್ಲಿ ಮುಸ್ಲಿಮರ ಹೆಸರು ಬಂದರೆ ಸಾಕು, ಅವರ ಮನೆಯನ್ನು ಬುಲ್ಡೋಸರ್ ಬಳಸಿ ನೆಲಸಮ ಮಾಡ್ತಾ ಇದ್ದಂತಹ ಕಾರ್ಯಗಳಿಗೆ ಸುಪ್ರೀಂ ಕೋರ್ಟ್ ಬ್ರೇಕ್ ಹಾಕಿದೆ. ಅದು ಕಾನೂನು ಬಾಹಿರ ಅಂತ ಹೇಳಿದೆ. ಇಷ್ಟು ದಿನಗಳು ಸುಮಾರು 6-7 ವರ್ಷದಿಂದ ಇದನ್ನು ದೊಡ್ಡ ಮಟ್ಟದಲ್ಲಿ ಉತ್ತರ ಪ್ರದೇಶದಲ್ಲಿ ಬಳಸಲಾಗ್ತಿತ್ತು. ಅದೇ ಮಾರ್ಗದಲ್ಲಿ ಮಧ್ಯಪ್ರದೇಶಲ್ಲೂ ಸಹ ಸಾಕಷ್ಟು ಕ್ರೌರ್ಯವನ್ನು BJP ಸರ್ಕಾರ ಮೆರೆದಿದೆ. ಅದಕ್ಕೆ ಬಲಿಯಾದವರು 90%ಗಿಂತ ಹೆಚ್ಚಿನ ಜನ ಮುಸ್ಲಿಮರು. ಯಾರೋ ಒಬ್ಬರ ಮೇಲೆ ಒಂದು ಸಣ್ಣ ಕಂಪ್ಲೇಂಟ್ ಬಂದರೆ ಸಾಕು, ಅವರ ಮನೆಯನ್ನು ಏನೋ ಒಂದು ನೆಪ ಒಡ್ಡಿ ಮ್ಯಾಪ್ ಅಪ್ರೂವ್ ಆಗಿಲ್ಲ, ಪ್ಲ್ಯಾನ್ ಅಪ್ರೂವ್ ಆಗಿಲ್ಲ, ಆಕ್ರಮಿತ ಪ್ರದೇಶದಲ್ಲಿ ಕಟ್ಟಲಾಗಿದೆ ಅಂತ ಸರ್ಕಾರ ಹುಡುಕಿದ್ರೆ 1000 ನೆಪ ಸಿಗುತ್ತೆ. ವಿಧಾನಸೌಧವನ್ನೇ ಕೆಡವಬಹುದು, ಅಷ್ಟು ನೆಪಗಳು ಸಿಗ್ತವೆ. ನೆಪ ಹುಡುಕ್ತಾ ಹೋದರೆ ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಪ್ರತಿ ಮನೆಯೂ ಸಹ ಯಾವುದೋ ಒಂದು ರೀತಿಯಲ್ಲಿ ಅಕ್ರಮ ಅಂತ ಪ್ರೂವ್ ಮಾಡಬಹುದು. ಆದರೆ ದಿಢೀರಂತ ಅಷ್ಟೂ ವರ್ಷಗಳು ಸುಮ್ಮನೆ ಇದ್ದು ಆ ವ್ಯಕ್ತಿ ಆರೋಪಿ ಸ್ಥಾನದಲ್ಲಿ ನಿಂತ ತಕ್ಷಣ ಮಾರನೇ ದಿನಾನೇ ಬುಲ್ಡೋಸರ್ ತಗೊಂಡೋಗಿ ಅದು ಅಕ್ರಮ ಕಟ್ಟಡ ಅಂತ ನೆಲಸಮ ಮಾಡುವಂತಹ ಕ್ರೌರ್ಯವನ್ನು ಅದು ಮುಸ್ಲಿಂ ಆರೋಪಿಗಳ ವಿರುದ್ಧ ಮಾತ್ರ ದೊಡ್ಡ ಮಟ್ಟದಲ್ಲಿ ಬಳಸಲಾಗ್ತಿತ್ತು. ಆದರೆ ಸುಪ್ರೀಂ ಕೋರ್ಟ್ ಅದಕ್ಕೆ ಕಾನೂನು ಬಾಹಿರ ಕ್ರಮ ಅಂತ ಕರೆದಿದೆ. ಸುಪ್ರೀಂ ಕೋರ್ಟ್ನ ನ್ಯಾಯಮೂರ್ತಿ ಜಸ್ಟಿಸ್ BR ಗವಾಯ್ ಅವರು ಇದರ ವಿರುದ್ಧ ಬಹಳ ಮುಖ್ಯವಾದಂತಹ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಒಬ್ಬ ವ್ಯಕ್ತಿ ಆರೋಪಿ ಆದ ತಕ್ಷಣ ಅಥವಾ ಅದೇ ವ್ಯಕ್ತಿಯೇ ಅಪರಾಧಿ ಅಂತ, ಅದು ಯಾವುದೇ ಅಪರಾಧ ಇರ್ಬೋದು, ಎಷ್ಟು ದೊಡ್ಡ ಅಪರಾಧವೇ ಆಗಿರ್ಬೋದು, ಸಾಬೀತಾದರೂ ಸಹ ಅವನ ಮನೆಯನ್ನು ನೆಲಸಮ ಮಾಡುವ ಹಾಗಿಲ್ಲ, ಬುಲ್ಡೋಸರ್ ಬಳಸೋ ಹಾಗಿಲ್ಲ ಅಂತ ಜಸ್ಟಿಸ್ BR ಗವಾಯ್ ಗಟ್ಟಿಯಾಗಿ ಹೇಳಿದ್ದಾರೆ. ಎಚ್ಚರಿಕೆ ಗಂಟೆಯ ರೀತಿಯಲ್ಲಿ ಹೇಳಿದ್ದಾರೆ ಆದಿತ್ಯನಾಥ್ ಸರ್ಕಾರಕ್ಕೆ ಮತ್ತು ಉಳಿದ ಎಲ್ಲ ರಾಜ್ಯಗಳ ಸರ್ಕಾರಗಳು ಹೇಳಿದೆ. ಯಾಕೆಂದರೆ ಆ ಮನೆಯಲ್ಲಿ ಕೇವಲ ಆರೋಪಿ ಅಥವಾ ಅಪರಾಧಿ ಮಾತ್ರ ಇರಲ್ಲ, ಕುಟುಂಬದ ಇತರೆ ಸದಸ್ಯರು ಇರ್ತಾರೆ. ಅವರಿಗೆ ಯಾಕೆ ಶಿಕ್ಷೆ ಅನ್ನೋದು ಸುಪ್ರೀಂ ಕೋರ್ಟ್ನ ವಾದ. ಈಗ ಹೇಳಿದರೆ ಮುಂದಿನ ವಿಚಾರಣೆ ಸಂದರ್ಭದಲ್ಲಿ ನಾವು ಯಾವೆಲ್ಲ ಮನೆಗಳನ್ನು ಬುಲ್ಡೋಸರ್ ಕ್ರಮದಿಂದ ನೀವು ನೆಲಸಮ ಮಾಡಿದ್ದೀರೋ ಅವು ಅಕ್ರಮ ಅಲ್ಲ ಅಂತ ಕೂಡ ಸಾಕಷ್ಟು ಪ್ರಕರಣಗಳಲ್ಲಿ ಸಾಬೀತಾಗಿದೆ. ಮೊದಲಿಗೆ ಅಕ್ರಮ ಅಲ್ಲದೆ ಇದ್ದರೂ ಸಹ ನೀವು ಬುಲ್ಡೋಸರ್ ಬಳಸಿದರೆ ಅಂತಹ ಮನೆಗಳಿಗೆ ನೀವು ಪರಿಹಾರ ಕೊಡಬೇಕಾಗತ್ತೆ. ಏನು ಪರಿಹಾರ, ಎಷ್ಟು ಪರಿಹಾರ ಅಂತ ನಾವು ಡಿಸೈಡ್ ಮಾಡ್ತೀವಿ ಅಂತ ಜಸ್ಟಿಸ್ ಗವಾಯ್ ಅವರು ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಡಿಸೈಡ್ ಮಾಡುತ್ತೆ, ನೀವಲ್ಲ, ನಾವು ಡಿಸೈಡ್ ಮಾಡ್ತೀವಿ. ಮತ್ತು ಆರೋಪಿಯೆಲ್ಲ ಅಪರಾಧಿಯೇ ಆಗಿದ್ದರೂ ಸಹ, ಅಪರಾಧ ಕೋರ್ಟ್ನಲ್ಲಿ ಸಾಬೀತಾಗಿ ಶಿಕ್ಷೆ ಆಗಿದ್ದರೂ ಸಹ ಆ ಮನೆಯನ್ನು ನೆಲಸಮ ಮಾಡೋ ಹಾಗಿಲ್ಲ, ಬುಲ್ಡೋಸರ್ ಬಳಸುವಂತಹದ್ದನ್ನು ಒಪ್ಪೋದಿಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಯಾಕೆ ಇಷ್ಟೆಲ್ಲ ನಡೀತು ಅನ್ನೋದನ್ನು ನೋಡೋಕೆ ಹೋದರೆ, ಬುಲ್ಡೋಸರ್ ಕ್ರಮದ ವಿರುದ್ಧ ಒಂದು ಸಂಘಟನೆ ಸುಪ್ರೀಂ ಕೋರ್ಟ್ ಬಾಗಿಲು ತಟ್ಟಿತ್ತು. ಸುಪ್ರೀಂ ಕೋರ್ಟ್ ಬಾಗಿಲು ತಟ್ಟಿ ಅವರು ಹೇಳಿದ್ರು, ಸ್ವಾಮಿ, ಇಲ್ಲಿ ಮುಸಲ್ಮಾನರನ್ನು ಗುರಿ ಮಾಡಲಾಗ್ತಿದೆ. ಜಮಾತೆ ಉಲೆಮಾ ಹಿಂದ್ ಅನ್ನುವಂತಹ ಸಂಸ್ಥೆ ಅದು ಸುಪ್ರೀಂ ಕೋರ್ಟ್ನಲ್ಲಿ ಪಿಟಿಷನ್ ಹಾಕಿತ್ತು. ಮುಸ್ಲಿಮರನ್ನು ಹಿಂಸಿಸೋದಕ್ಕೆ, ದೌರ್ಜನ್ಯ ಎಸಗೋದಕ್ಕೆ ಈ ಬುಲ್ಡೋಸರ್ ಇದನ್ನು ಬಳಸಲಾಗ್ತಿದೆ. ಇದು ಏಕಪಕ್ಷೀಯವಾಗಿ ಬಳಸಲಾಗ್ತಿದೆ, ಒಂದು ವಿಶೇಷ ಸಮುದಾಯದ ವಿರುದ್ಧ ಮಾತ್ರ ಬಳಸಲಾಗ್ತಿದೆ. ಹಿಂದೂಗಳನ್ನು ಇದರಿಂದ ರಕ್ಷಿಸಲಾಗ್ತಿದೆ. ಆರೋಪಿ ಅಥವಾ ಅಪರಾಧಿ ಹಿಂದೂವಾಗಿದ್ದರೆ ಅವರ ವಿರುದ್ಧ ಇಂತಹದ್ದು ಬಳಕೆ ಆಗ್ತಿಲ್ಲ. ಇದರ ಬಗ್ಗೆ ಸುಪ್ರೀಂ ಕೋರ್ಟ್ನವರು ನಿಮ್ಮ ಖಡಕ್ ಸೂಚನೆಯನ್ನು ಕೊಡಿ ಅಂತ ಕೇಳಿದಾಗ ಸುಪ್ರೀಂ ಕೋರ್ಟ್ ಈ ರೀತಿಯಾದಂತಹ ವಿಚಾರವನ್ನು ಅಥವಾ ಹೇಳಿಕೆಯನ್ನು ಕೊಟ್ಟಿದೆ. ಫೈನಲ್ ತೀರ್ಪಿನಲ್ಲಿ ಅದು ಈ ರೀತಿ ಮನೆ ಕಳ್ಕೊಂಡವರಿಗೆ ಏನು ಪರಿಹಾರ ಕೊಡಬೇಕು, ಎಷ್ಟು ಪರಿಹಾರ ಕೊಡಬೇಕು ಅನ್ನೋದನ್ನು ರಾಜ್ಯ ಸರ್ಕಾರಗಳಿಗೆ ಸೂಚಿಸುತ್ತೆ.
ಇಡೀ ದೇಶಕ್ಕೆ ಅನ್ವಯ ಆಗೋ ರೀತಿಯಲ್ಲಿ ಒಂದು ತೀರ್ಪನ್ನು ನಾವು ಕೊಡ್ತೀವಿ, ಒಂದು ಆರ್ಡರ್ ಪಾಸ್ ಮಾಡ್ತೀವಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಈಗ ಜಮಾತೆ ಉಲೇಮಾ ಹಿಂದ್ ಹೇಳಿರೋದ್ರಲ್ಲಿ ಸತ್ಯ ಎಷ್ಟಿದೆ ಅಂತ ನೋಡೋದಾದರೆ ನಮಗೆ ಬರಿಗಣ್ಣಿಗೆ ಕಾಣುತ್ತೆ, ಬರಿಗಣ್ಣಿಗೆ ಸ್ಪಷ್ಟವಾಗಿ ಕಾಣುತ್ತೆ. ಇದು BJP ಸರ್ಕಾರ, ಅದರಲ್ಲೂ ವಿಶೇಷವಾಗಿ ಉತ್ತರ ಪ್ರದೇಶ, ಮಧ್ಯಪ್ರದೇಶ. ಉತ್ತರ ಪ್ರದೇಶದಲ್ಲಂತೂ BJP ಅಭ್ಯರ್ಥಿಗಳು ಎಲೆಕ್ಷನ್ಗೆ ನಾಮಿನೇಷನ್ ಮಾಡೋಕ್ಕೆ ಹೋಗಬೇಕಾದ್ರೆ ಜೊತೆಯಲ್ಲಿ ಬುಲ್ಡೋಸರ್ಗಳನ್ನು ತೆಗೆದುಕೊಂಡು ಹೋಗ್ತಾರೆ, ಬುಲ್ಡೋಸರ್ ಮೆರವಣಿಗೆಯನ್ನು ಮಾಡ್ತಾರೆ. ಆದಿತ್ಯನಾಥ್ಗೆ ಬುಲ್ಡೋಸರ್ ಬಾಬಾ ಅನ್ನುವ ಹೆಸರು ಕೀರ್ತಿಯಂತೆ, ಅದು ಕೀರ್ತಿ. ಅಮಾಯಕರ ಮನೆಗಳ ಮೇಲೆ ಬುಲ್ಡೋಸರ್ ಹರಿಸೋದು ಒಂದು ಕೀರ್ತಿ. ಒಬ್ಬ ಅಪರಾಧಿಯೋ ಆರೋಪಿಯೋ ಅಂತ ಆ ಮನೆಯಿಂದ ಬಂದರೆ ಉಳಿದ ನಿರಪರಾಧಿಗಳಿಗೆ ಮನೆ ಇಲ್ಲದಂತೆ ಮಾಡೋದು ಒಂದು ಕೀರ್ತಿ ಅಂತೆ. ಅದಕ್ಕೆ ಬುಲ್ಡೋಸರ್ ಮೆರವಣಿಗೆಯನ್ನು ಮಾಡ್ತಾರೆ, ಬುಲ್ಡೋಸರ್ ಬಾಬಾ ಅಂತ ಹೆಸರು. ಇನ್ನು ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾನ್ ಬುಲ್ಡೋಸರ್ ಮಾಮ ಅಂತೆ, ಬುಲ್ಡೋಸರ್ ಮಾಮ. ಅವಕಾಶ ಸಿಕ್ಕರೆ ಸಾಕು ಮುಸ್ಲಿಮರ ಮನೆಗಳನ್ನು ಧ್ವಂಸ ಮಾಡೋದು, ಒಂದಲ್ಲ ಎರಡಲ್ಲ ಸಾವಿರಾರು ಮನೆಗಳನ್ನು ಧ್ವಂಸ ಮಾಡಿದ್ದಾರೆ. ಅದೇ ಆರೋಪಿ BJPಗೆ ಸಂಬಂಧಪಟ್ಟವನು, ಹಿಂದೂ, ಸ್ವಲ್ಪ ಪ್ರಭಾವಶಾಲಿ ಹಿಂದೂನೂ ಆಗಿದ್ದರೆ ಮುಟ್ಟೋದೇ ಇಲ್ಲ. ಬುಲ್ಡೋಸರ್ಗೆ ಇಂಜಿನ್ ಆನ್ ಮಾಡೋರೇ ಇರಲ್ಲ, ಅಲ್ಲೇ ಇರುತ್ತೆ. ಕೆಲವು ಉದಾಹರಣೆಗಳನ್ನು ಕೊಡೋದಾದರೆ, ಕುಲ್ದೀಪ್ ಸೆಂಗರ್ ಅನ್ನುವಂತಹ BJP MLA ಉತ್ತರ ಪ್ರದೇಶದಲ್ಲಿ ಒಂದು ಬಾಲಕಿಯನ್ನು ರೇಪ್ ಮಾಡಿ ಹಿಂಸಿಸ್ತಾನೆ. ಆತನ ವಿರುದ್ಧ ಕೇಸ್ ಕೊಡೋಕೆ ಹೋದರೆ FIR ಆಗಲ್ಲ. ಆ ಹುಡುಗಿ ಕೊನೆಗೆ ಪೊಲೀಸ್ ಸ್ಟೇಷನ್ ಮುಂದೆನೇ ಆತ್ಮಹತ್ಯೆಗೆ ಪ್ರಯತ್ನ, ಮೈ ಮೇಲೆ ಪೆಟ್ರೋಲ್ ಸುರ್ಕೊಂಡು ಬೆಂಕಿ ಹಚ್ಕೋಬೇಕು, ಆಗ FIR ಆಗುತ್ತೆ, ಆಗ ಬಂಧನ ಆಗುತ್ತೆ. ಆತನನ್ನು ಕಾಪಾಡೋದಕ್ಕೆ ಅಷ್ಟು ಪ್ರಯತ್ನ. ಆದರೆ ಅಷ್ಟು ಗಂಭೀರವಾದ ಆರೋಪ ಬಂತಲ್ಲ, ಅವನ ಮನೆಯನ್ನು ಬುಲ್ಡೋಸರ್ ಬಳಸಿ ಕೆಡುವುದರ ಇಲ್ಲ. ಅವನಿಗೆಷ್ಟು ಆಸ್ತಿ ಇದೆ ಗೊತ್ತಾ? ಒಂದು ಅಕ್ರಮ ಇಲ್ವಾ, ಎಲ್ಲವೂ ಸಹ ಸಕ್ರಮವೇ. BJP ಒಳಗಿದ್ರೆ ಸಕ್ರಮ. ಯಾವ ರೀತಿ ಬೇರೆ ಪಕ್ಷದಲ್ಲಿದ್ದಾಗ ಅವನು ದೊಡ್ಡ ಭ್ರಷ್ಟಾಚಾರಿ, BJPಗೆ ಬಂದ ತಕ್ಷಣ ಆತ ಸ್ವಚ್ಛಂದ ರಾಜಕಾರಣಿ ಆಗ್ತಾನೋ, ಅದೇ ಥರ ರೇಪಿಸ್ಟ್ಗಳು, ಕೊಲೆಗಡಕರು ಎಲ್ಲರೂ ಸಹ BJPಯಲ್ಲಿದ್ದರೆ ಸ್ವಚ್ಛಂದವಾಗಿರ್ತಾರೆ ಅಂತ ಅರ್ಥನ. ಆ ರೀತಿ. ಇನ್ನು ರೀಸೆಂಟಾಗಿ 3-4 ತಿಂಗಳ ಹಿಂದೆ ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ ಒಂದು ಹಿಂದೂ ಹುಡುಗಿಯ ರೇಪ್ ಮಾಡ್ತಾರೆ. 3 ಜನ ಹುಡುಗರು ಹಿಂದೂ ಹುಡುಗಿಯನ್ನು ರೇಪ್ ಮಾಡ್ತಾರೆ. ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ತಗೊಳ್ಳೋದಿಲ್ಲ. ಯಾಕೆಂದರೆ ಆ ರೇಪ್ ಮಾಡಿದ 3 ಹೈವಾನುಗಳಿದಾರಲ್ಲ, ಅಕಂತ್ರಿಗಳು, 3 ಜನ BJPಯ IT ಸೆಲ್ ಸದಸ್ಯರು, BJPಯೊಂದಿಗೆ ನಿಕಟ ಸಂಪರ್ಕ ಹೊಂದಿರುವಂಥವ್ರು. ಅದರಲ್ಲಿ ಒಬ್ಬ ಅಂತೂ ಮೋದಿ ಜೊತೆಯಲ್ಲಿ ನಿಂತು ಫೋಟೋ ತೆಗೆಸ್ಕೊಂಡಿದ್ದಾನೆ. ಹಾಗಿರ್ಬೇಕಾದ್ರೆ ಆ 3 ಜನರ ವಿರುದ್ಧ ಏನು ಕ್ರಮ ಕೈಗೊಳ್ತಾರೆ? FIR ಮಾಡಲಿಕ್ಕೂ ಸಿದ್ಧ ಇರಲಿಲ್ಲ. ಕೊನೆಗೆ BHU ಬನಾರಸ್ ಹಿಂದೂ ಯೂನಿವರ್ಸಿಟಿ, ಯಾವ ಯೂನಿವರ್ಸಿಟಿಯಲ್ಲಿ ಆ ಹುಡುಗಿ ಓದ್ತಿದ್ಲು, ಆ ಸಂತ್ರಸ್ತೆ ಓದ್ತಿದ್ಲು, ಆ ಯೂನಿವರ್ಸಿಟಿಯ ಎಲ್ಲ ಮಕ್ಕಳು ಬೀದಿಗೆ ಬರಬೇಕಾಯಿತು, ಪ್ರತಿಭಟನೆ ಮಾಡಬೇಕಾಯಿತು. ಆಗ ಅವರ ವಿರುದ್ಧ FIR ಆಯಿತು, ಅರೆಸ್ಟ್ ಮಾಡಿ ಇಮ್ಮಿಡಿಯೇಟಾಗಿ ಬೇಲ್ ಸಿಕ್ತು. ಆ 3 ಜನ ಅರೆಸ್ಟ್ ಆಗಿ FIR ನಡುವೆ BJPಗಾಗಿ 2024ರ ಲೋಕಸಭಾ ಚುನಾವಣೆಗೆ ಮೋದಿಗಾಗಿ ಪ್ರಚಾರ ಕಾರ್ಯದಲ್ಲಿ ತೊಡಗಿಸ್ಕೊಂಡ್ರು. ಅಲ್ಲಿವರೆಗೂ ಅವ್ರು ಬಂಧನ ಮಾಡಿರಲಿಲ್ಲ, ಎಲೆಕ್ಷನ್ ಮುಗಿಯೋವರೆಗೂ ಅವ್ರು ಬಂಧನ ಮಾಡಿರಲಿಲ್ಲ. ಯಾಕೆಂದರೆ ಎಲೆಕ್ಷನ್ಗೆ ಎಫೆಕ್ಟ್ ಆಗುತ್ತೆ ಅಂತ. ಅವರ ಮನೆಗಳ ಮೇಲೆ, 3 ಜನರ ಮನೆಗಳ ಮೇಲೆ, ಒಬ್ಬರ ಮನೆ ಮುಂದೆ ಆದರೂ ಬುಲ್ಡೋಸರ್ ಹರಿಸೋದಿರಲಿ, ಪಾಸ್ ಕೂಡ ಆಗಿರಲಿಲ್ಲ, ಇವತ್ತಿಗೂ ಆಗಿಲ್ಲ, ಆಗೋದು ಇಲ್ಲ. ಯಾಕೆ? BJP IT ಸೆಲ್, BJPಯೊಂದಿಗೆ ನಿಕಟ ಸಂಪರ್ಕ. ಇಷ್ಟು ನೀಚತನ. ಆ ನೀಚತನವನ್ನೇ ಜಮಾತೆ ಉಲೇಮಾ ಹಿಂದ್ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿತ್ತು. ಸುಪ್ರೀಂ ಕೋರ್ಟ್ ಅದಕ್ಕೆ ಅನುಗುಣವಾಗಿ ಬುಲ್ಡೋಸರ್ ಕಾರ್ಯವನ್ನು, ಬುಲ್ಡೋಸರ್ ಕ್ರಮವನ್ನು ಒಂದು ರೀತಿ ಕಾನೂನು ಬಾಹಿರ ಅಂತ ಹೇಳಿದೆ. ಅವನ ಆರೋಪಿ ಮಾತ್ರ ಅಲ್ಲ, ಅಪರಾಧಿಯೇ ಆಗಿದ್ದರೂ ಅವನ ಮನೆಯನ್ನು ಕೆಡುವುದಕ್ಕೆ ಯಾರಿಗೂ ಹಕ್ಕಿಲ್ಲ, ಅಧಿಕಾರ ಇಲ್ಲ. ಯಾಕಂದರೆ ಬೇರೆ ಸದಸ್ಯರು ಅಲ್ಲಿರ್ತಾರೆ,
ಅಕ್ರಮ ಕಟ್ಟಡ ಆಗಿದ್ದರೆ ಅದಕ್ಕೆ ಏನೆಲ್ಲ ಪ್ರೋಸೆಸ್ ಇದೆಯೋ ಅದನ್ನು ಫಾಲೋ ಮಾಡಬೇಕು. ಇವತ್ತು FIR ಆಗಿದ ತಕ್ಷಣ ನಾಳೆ ಬೆಳಗ್ಗೆ ಇಷ್ಟು ವರ್ಷ ಸುಮ್ಮನಿದ್ದು ನಾಳೆ ಬೆಳಗ್ಗೆನೇ ಹೋಗಿ ಅವರ ಮನೆಯನ್ನು ಕೆಡವೋದಲ್ಲ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಅದಕ್ಕೆ ನಾವು BR ಗವಾಯ್ ಅವ್ರಿಗೆ ನಿಜವಾಗ್ಲೂ ಸಹ ದೊಡ್ಡ ಸೆಲ್ಯೂಟ್ ಹೊಡಿಬೇಕು. ಜಸ್ಟಿಸ್ BR ಗವಾಯ್ ಬಹಳ ಮುಖ್ಯವಾದಂತಹ ಒಂದು ತೀರ್ಪನ್ನು ಕೊಟ್ಟಿದ್ದಾರೆ. ಬಹಳ ಮುಖ್ಯವಾದ್ದು. ಲಕ್ಷಾಂತರ ಬಡ, ಅದರಲ್ಲೂ ವಿಶೇಷವಾಗಿ ಬಡ ಮುಸ್ಲಿಮರ ಜೀವನ ಪರ್ಯಂತದ ಸಂಪಾದನೆ ಕಾಪಾಡಿಕೊಳ್ಳುವಂತಹ ಪರಿಸ್ಥಿತಿ ಇದರಿಂದ ನಿರ್ಮಾಣ ಆಗುತ್ತೆ. ಕಾಪಾಡ್ಕೋಬೋದು. ಅವರು ಒಂದು ಮನೆ ಕಟ್ಟಬೇಕು ಅಂದರೆ ಜೀವನ ಪರ್ಯಂತ ದುಡಿದಿರ್ತಾರೆ, ಆ ದುಡ್ಡನ್ನು ಅಲ್ಲಿ ಹಾಕಿರ್ತಾರೆ. ಇದು ಯಾರೋ ಒಂದಷ್ಟು ಕ್ರೂರಿಗಳು ತಮ್ಮ ಸ್ವಾರ್ಥಕ್ಕೆ, ವೋಟ್ ಬ್ಯಾಂಕ್ಗೆ, ಮುಸ್ಲಿಮರ ಮೇಲಿನ ದ್ವೇಷಕ್ಕೆ ಬುಲ್ಡೋಸರ್ ತಗೊಂಡು ಹೋಗಿ ಅದನ್ನು ಒಡೆದು ಬಿಸಾಕ್ತಾರೆ. ಇಡೀ ಕುಟುಂಬ ಬೀದಿಗೆ ಬರುತ್ತೆ. ಅದಕ್ಕೆ ಬ್ರೇಕ್ ಹಾಕುವಂತಹ ಕೆಲಸವನ್ನು ಈಗ ಸುಪ್ರೀಂ ಕೋರ್ಟ್ ಮಾಡಿರೋದು ನಿಜವಾಗ್ಲೂ ಕೂಡ ಶ್ಲಾಘನೀಯ. ಸಣ್ಣ ಕೋರ್ಟ್ಗಳ ಕೊಡ್ತಾ ಇರುವಂತಹ, ಕೆಳಗಿನ ಕೋರ್ಟ್ಗಳು ಕೊಡ್ತಾ ಇರುವಂತಹ ತೀರ್ಪುಗಳ ಬಗ್ಗೆ ಸಾಕಷ್ಟು ವಿಚಾರಗಳಲ್ಲಿ ಅಸಮಾಧಾನಗಳಿದೆ. ಆದರೆ ಸುಪ್ರೀಂ ಕೋರ್ಟ್ ಚಂದ್ರಚೂಡ್ ಅವರ ನೇತೃತ್ವದಲ್ಲಿ ಕೊಡ್ತಾ ಇರುವಂತಹ ಒಂದಷ್ಟು ತೀರ್ಪುಗಳು ನಿಜವಾಗ್ಲೂ ಸಹ ಪ್ರಜಾಪ್ರಭುತ್ವವನ್ನು ಎತ್ತಿಡಿಯುವಂತಹ ಪ್ರಯತ್ನವನ್ನು ಮಾಡ್ತಿರೋದು ಸಹ ಬಹಳ ಸಂತೋಷದ ಸಂಗತಿ ಮತ್ತು ಆಶಾದಾಯಕ ಸಂಗತಿ. ಸದ್ಯದ ಪರಿಸ್ಥಿತಿಯಲ್ಲಿ ಈ ದೇಶದಲ್ಲಿ ಇಂತಹ ತೀರ್ಪುಗಳು ಬರೋದ್ರ ಮೂಲಕ ಕಾನೂನಿನ ಮೇಲೆ ನಮಗೆಲ್ಲ ಗೌರವ ಇನ್ನಷ್ಟು ಹೆಚ್ಚಿಗೆ ಆಗುತ್ತೆ. ಸಂವಿಧಾನಕ್ಕೆ ಅಪಾಯ ನಾವು ಅಂದ್ಕೊಂಡ ಮಟ್ಟಕ್ಕೆ ಇಲ್ಲವೇನೋ ಅನ್ನುವಂತಹ ಮಟ್ಟಕ್ಕೆ ಹೋಗಬಹುದು ಮತ್ತು ಸಂವಿಧಾನಕ್ಕೆ ನಾವು ಒತ್ತು ಕೊಡ್ತಿದ್ದೀವಿ ಈ ದೇಶದಲ್ಲಿ ಅನ್ನುವಂತಹ ಭಾವನೆ ಮೂಡುತ್ತೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.